ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕುಂದಾಪುರ ಸ್ಟೈಲ್ನಲ್ಲಿ ಸೌತೆಕಾಯಿ ಹುಳಿಯನ್ನು ಮಾಡ್ತಾ ಇದ್ದೀನಿ. ಈ ನಮ್ಮೂರಲ್ಲಿ ಮದುವೆ ಮನೆಗಳಲ್ಲಿ ಈ ಹುಳಿ ಏನಿದೆ ತುಂಬ ಫೇಮಸ್ಸು, ಹಾಗೆ ತುಂಬ ರುಚಿಯಾಗಿ ಬರುವಂತಹ ಒಂದು ರೆಸಿಪಿ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನೊಂದು ಮಂಗಳೂರು ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ. ಅದರ ಜೊತೆ ಅರ್ಧ ಕಪ್ ಬೆಲ್ಲ, ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಕೊತ್ತಂಬರಿ ಬೀಜನೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್. ಹಾಗೆ ಅರ್ಧ ಕಪ್ಪಿನಷ್ಟು ತೊಗರಿಬೇಳೆ, 10 ಬ್ಯಾಡಿಗೆ ಮೆಣಸಿನಕಾಯಿ ಅನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಲೆಮನ್ ಸೈಜಷ್ಟು ಲಿಂಬೆಹಣ್ಣಿನ ಸೈಜಿನ ಹುಳಿಯನ್ನು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಕಪ್ಪು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾವು ಏನು ತೊಗೊಂಡಿದ್ದೀವಿ ಸೌತೆಕಾಯಿ, ಅದರ ಸಿಪ್ಪೆಯನ್ನು ಬಿಡಿಸ್ಕೊಂಡು ಚೆನ್ನಾಗಿ ಒಂದು ಸರಿಯಾದ ಹೋಳನ್ನು ಮಾಡಿಕೊಂಡು ಇಟ್ಕೋಬೇಕು. ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ 1 ಟೀ ಸ್ಪೂನು ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಮೆಣಸಿನಕಾಯಿಯನ್ನು ಅಂದರೆ ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಹಾಕಿದ್ದೀನಿ. ಅದಕ್ಕೆ 1 ಚಮಚ ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಕಡಲೆಬೇಳೆ ಕೆಂಪಾಗೋವರೆಗೂ ಹುರ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಈಗ ಅರ್ಧ ಕಪ್ಪು ಏನು ಕಾಯಿ ತುರಿ ತೊಗೊಂಡಿದ್ದೀವಿ ಅದನ್ನು ಕೂಡ ಅದರಲ್ಲೇ ಹಾಕ್ಕೊಂಡು ಹುರ್ಕೊಳ್ಳುವಂಥದ್ದು. ಈ ಹುಳಿಗೆ ಮಾಡಲಿಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಬೇಕಾಗಲ್ಲ. ಇಲ್ಲಿ ನಾನು ಒಂದು 1/4 ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಏನಿದೆ ತೊಗರಿಬೇಳೆಯನ್ನು ತೊಗೊಂಡಿದ್ದೀವಿ, ಇದನ್ನು ಬೇಯಿಸ್ಕೋಬೇಕು. ಜೊತೆಗೆ ನಾನಿಲ್ಲಿ ಸೌತೆಕಾಯಿ ಹೋಳನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಟ್ಕೋಬೇಕು. ಈ ರೀತಿ ಸೈಜಲ್ಲಿ ಮಾಡಿಕೊಂಡು ಇದರಲ್ಲಿ ಒಂದು ಬೊಂಗಣಿಯಲ್ಲಿ ಹಾಕ್ಕೊಂಡು ಅದಕ್ಕೆ ನಾನು ನೀರು ಹಾಕಿ ಅದಕ್ಕೆ ಸೌತೆಕಾಯಿ ಹೋಳು ಜೊತೆಗೆ ಬೆಲ್ಲವನ್ನು ಹಾಕಿ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಇದನ್ನು 1/4 ಅಂಶ ಆಗುವಷ್ಟು ನೀಟಾಗಿ ಬೇಯಿಸ್ಕೋಬೇಕು. ಈ ಸೌತೆಕಾಯಿಯನ್ನು ನೀಟಾಗಿ ಬೇಯಿಸ್ಕೊಂಡು ನೀವು ನೋಡ್ತಿರ್ಬೋದು ಕುದೀತಿದೆ. ಇದನ್ನು 1/4 ಅಂಶ ಆಗುವಷ್ಟು ಬೇಯಿಸ್ಕೊಳ್ಬೇಕು. ಈ ರೀತಿ ಬೇಯಿಸ್ಕೊಂಡು ನೀವು ನೋಡ್ತಿರ್ಬೋದು ಈ ಸೌತೆಕಾಯಿ ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ತುಂಬ ರುಚಿಯಾಗಿ ಬರ್ತದೆ. ನಾನೀಗ ಇದಕ್ಕೆ ರುಬ್ಬಿಟ್ಕೊಂಡಂತಹ ಮಿಶ್ರಣವನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾವೇನು ತೊಗೊಂಡಿದ್ದೀವಿ ಮಸಾಲೆ ಎಲ್ಲವನ್ನು ಒಟ್ಟಿಗೆ ಹಾಕಿ ರುಬ್ಕೊಳ್ಳುವಂಥದ್ದು. ತೊಗರಿಬೇಳೆಯನ್ನು ಬೇಯಿಸ್ಕೊಂಡು ಇಟ್ಕೊಂಡಿರಬೇಕು. ಈ ಸೌತೆಕಾಯಿ ಹುಳಿ ಏನಿದೆ ನಮ್ಮ ಊರ ಕಡೆ ಅಂದರೆ ಕುಂದಾಪುರ ಕಡೆ ಮದುವೆ ಮನೆಯಲ್ಲಿ ತುಂಬ ಫೇಮಸ್ ಆಗಿರುತ್ತೆ. ತುಂಬ ಟೇಸ್ಟಿಯಾಗಿ ಬರುವಂತಹ ಒಂದು ರೆಸಿಪಿ ಇದು. ನಾನೇನು ತೊಗರಿಬೇಳೆ ಬೇಯಿಸ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ, ಮಸಾಲೆ ಜೊತೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ 1/4 ಅಂಶ ಏನು ಬೇಯಿಸ್ಕೊಂಡಿದ್ದೀವಿ ಸೌತೆಕಾಯಿ, ಈ ಸಾಂಬಾರು ಕುದಿಯುವಷ್ಟರಲ್ಲಿ ಅದು ಫುಲ್ಲಾಗಿ ಬೆಂದ್ಕೊಂಡಿರುತ್ತೆ. ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡೋಣ. ಇಲ್ಲಿ ನಾನು ಒಂದು ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವು, ಹಾಗೆ 1 ಮೆಣಸು, ಕೆಂಪು ಮೆಣಸಿನಕಾಯಿಯನ್ನು ಹಾಕಿ ಹಾಗೆ ಇಂಗನ್ನು ಹಾಕಿ ಒಗ್ಗರಣೆ ಕೊಟ್ಕೊತಿದ್ದೀನಿ. ಈ ಸೌತೆಕಾಯಿ ಹುಳಿ ಏನಿದೆ ತುಂಬ ರುಚಿಯಾಗಿ ಬರ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ಮಾಡಿರುವಂತಹ ರೆಸಿಪಿ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಮೂಲಕ ಹೇಗಾಗಿದೆ ಅಂತ ತಿಳಿಸಿ. ನೋಡ್ತಿರ್ಬೋದು ನಾನು ಈ ರೀತಿ ಒಗ್ಗರಣೆಯನ್ನು ಕೊಟ್ಕೋತಾ ಇದ್ದೀನಿ. ಈ ರೀತಿ ಸಾಂಬಾರನ್ನ ನಾವು ಬಿಳಿ ಅನ್ನದ ಜೊತೆ ಅಥವಾ ನಾವು ಏನಿದೆ ಕೊಚ್ಚಕ್ಕಿ ಅನ್ನೋ ಜೊತೆ ನಾವು ಬಾಯ್ಲ್ಡ್ ರೈಸ್ ಜೊತೆನೇ ತಿನ್ನೋದು ಜಾಸ್ತಿ. ಇಲ್ಲಿ ಮದುವೆ ಮನೆಗಳಲ್ಲಿ ಮಾಡೋದ್ರಿಂದ ನಾನಿಲ್ಲಿ ಕೂಡ ಬಿಳಿ ಅಂದರೆ ಬಿಡ್ತಕ್ಕಿ ಅನ್ನವನ್ನು ತಗೊಂಡು ಅದಕ್ಕೆ ಸಾಂಬಾರನ್ನು ಹಾಕ್ತಿದ್ದೀನಿ. ತುಂಬ ರುಚಿಯಾಗಿ ಬಂದಿದೆ. ಹಾಗೆ ತುಂಬ ಟೇಸ್ಟ್ ಕೂಡ ಹಾಗೆಯೇ ಏನಂದರೆ ಆ ಹುಳಿ ಬೆಲ್ಲ ಸಿಹಿ ಎಲ್ಲ ಸೇರಿ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.